ತಾಲೂಕಿನ ಹೇಮಾವತಿ ನಾಲೆಯಲ್ಲಿ ನೀರು ಹರಿಸಲು ಒತ್ತಾಯಿಸಿ ಎನ್ಡಿಎ ಮೈತ್ರಿಕೂಟದ ಬೃಹತ್ ಪ್ರತಿಭಟನೆ. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ಈ ವರ್ಷ ತೀವ್ರ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಕ್ಷೇತ್ರದಲ್ಲಿ ಕೇವಲ 30% ಮಾತ್ರ ಮಳೆಯಾಗಿದ್ದು ರೈತರು ಬಿತ್ತನೆ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಬೋರ್ವೆಲ್ಗಳು ಒಣಗಿ ಹೋಗಿದ್ದು ಅಡಿಕೆ ಹಾಗೂ ತೆಂಗಿನ ಬೆಳೆಗಳು ನೀರಿಲ್ಲದೆ ಒಣಗ್ತಾ ಇವೆ. ಜಾನುವಾರುಗಳಿಗೆ ಮೇವು ಬೆಳೆಯಲು ಸಹ ನೀರಿಲ್ಲದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಹೇಮಾವತಿ ನಾಲೆಯಿಂದ ನೀರನ್ನು ಹರಿಸಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಿರ್ಧರಿಸಿದೆ. 2002ರಲ್ಲಿ ಎಲ್ಲ ಕಡೆ ನೀರು ಬಳಕೆದಾರರ ಸಂಘ ಅಂತ ತಾಲೂಕಿನಲ್ಲಿ ಮಾಡಿ ಒಟ್ಟು 26 ಸಂಘಗಳು ರಿಜಿಸ್ಟ್ರೇಷನ್ ಆಯಿತು. 26 ಸಂಘಗಳು ರಿಜಿಸ್ಟ್ರೇಷನ್ ಆಯಿತು. ಅವೆಲ್ಲ ಇವಾಗ ಏನು ಸರ್ಕಾರದ ಇದೆ ಅವೆಲ್ಲ ನಿಷ್ಕ್ರಿಯವಾಗಿ ಹೋದ್ವು. ಈಗ ತಾಲೂಕಿಗೆ ಹೇಮಾವತಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪನವರು ಕ್ಷೇತ್ರದಲ್ಲಿ ಕೇವಲ 30% ಮಾತ್ರ ಮಳೆಯಾಗಿದ್ದು ಯಾವುದೇ ರೈತರು ಬಿತ್ತನೆ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ತುರುವೇಕೆರೆಯು ಬರಗಾಲ ಪೀಡಿತ ಪ್ರದೇಶವಾಗಿದೆ. ಕ್ಷೇತ್ರದ ಅನೇಕ ರೈತರ ಬೋರ್ವೆಲ್ಗಳು ಒಣಗಿ ಹೋಗಿದ್ದು ಅಡಿಕೆ ಹಾಗೂ ತೆಂಗಿನ ಬೆಳೆಗಳು ಒಣಗ್ತಾ ಇವೆ. ಜಾನುವಾರುಗಳಿಗೆ ಮೇವು ಇನ್ನು ಬೆಳೆಯೋದಕ್ಕೆ ಸಹ ನೀರಿಲ್ಲದಂತಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಸಂದರ್ಭದಲ್ಲಿ ತಿಳಿಸಿದ್ರು. ಈ ಸರ್ಕಾರ ತಕ್ಷಣವೇ ಬರಗಾಲ ಅಂತ ಘೋಷಣೆ ಮಾಡಬೇಕು. ತಾಲೂಕಿನ ರೈತರು ಅಡಿಕೆ ಹಾಗೂ ತೆಂಗಿನ ನೆಚ್ಚಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿರುವ ಕೆರೆಗಳನ್ನು ಕೂಡಲೇ ತುಂಬಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ತಿಳಿಸಿದ್ರು. ಲಿಂಕ್ ಕೆನಾಲ್ ಯೋಜನೆಯನ್ನ ಹಿಂದೆ ಯಡಿಯೂರಪ್ಪನವರು ಕ್ಯಾಬಿನೆಟ್ನಲ್ಲಿ ರದ್ದು ಮಾಡಿದ್ರು. ಕುಣಿಗಲ್ಗೆ ನಾಲೆಯನ್ನು ಅಗಲೀಕರಣ ಮಾಡಿ ನೀರು ಹರಿಸುವ ಬದಲು ಅದನ್ನು ಬಿಟ್ಟು ರಾಮನಗರಕ್ಕೆ ನೀರನ್ನು ಹರಿಸಲು ಲಿಂಕ್ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಯೋಜನೆಯನ್ನು ನಾವು ಮಾಡಲು ಬಿಡೋದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿಕಟಪೂರ್ವ ಶಾಸಕ ಮಸಾಲ ಜಯರಾಮ್ ಅವರು ಕೂಡ ಮಾತನಾಡಿದ್ರು. ಇನ್ನು ಪಾದಯಾತ್ರೆಯನ್ನ ಮಾಡಿ ಆದರೂ ನೀರನ್ನ ಬಿಡಿಸಿಕೊಳ್ತವೆ. ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ರೈತರು ಪಕ್ಷಾತೀತವಾಗಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸೋಣ ಅಂತ ಮನವಿ ಮಾಡಿದ್ರು. ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಿವಿ ಪ್ರಕಾಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ದೊಡ್ಡೇಗೌಡ, ಹೆಡಿಗೆಹಳ್ಳಿ ವಿಶ್ವನಾಥ್, ವೆಂಕಟಾಪುರ ಯೋಗೇಶ್, ಎನ್ಆರ್ ಸುರೇಶ್, ಗುಂಡಾ ಸುರೇಶ್, ಚಿದಾನಂದ್, ಸಂತೋಷ್ ಡಿ, ಕೊಂಡಜಿ ವಿಶ್ವನಾಥ್, ಹರಿಗಾರ್ನಾಡಿ ಪ್ರಸಾದ್, ಸಿದ್ದಪ್ಪಾಜಿ, ಮುತ್ತಣ್ಣ, ಮುನಿಯೂರು ರಂಗಸ್ವಾಮಿ, ಗೊಟ್ಟಿಕೆರೆ ಕಾಂತರಾಜು ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ. ಅವರೇ ಕುಡಿಯೋ ನೀರು ನಾವು ಬಿಡಿಸಿದ್ದೀವಿ. ಈಗ ನೀರಿದೆ, ಕೂಡಲೇ ನೀರನ್ನ ಬಿಡಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ರೈತರ ಪರವಾಗಿ, ಜನತೆ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಬಿಡದೇ ಇದ್ರೆ ಏನು ನಾವು ಅವತ್ತು 15 ತಾರೀಕು ರೈತರು ದಂಡಿ ಕೂರ್ತೀವಿ. ನೀರು ಬಿಡೋವರೆಗೂ ಸಹ ಹೋರಾಟ ಮುಂದುವರಿತದೆ. ಅದರಲ್ಲಿ ಯಾವ ರಾಜಕೀಯ ಇಲ್ಲ. ಮತ್ತೊಂದು 3 ಫೇಸ್ ಕರೆಂಟ್ ಕೊಡ್ತಾ ಇಲ್ಲ, ನೀರು ಕರೆಂಟು ಕೊಡ್ತಾ ಇಲ್ಲ. ಹಾಗಾಗಿ ವಿದ್ಯುತ್ ಶಕ್ತಿಯವರು ಕರೆಕ್ಟ್ ಆಗಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಸರ್ಕಾರ ಅಷ್ಟೆಲ್ಲ 3 ಫೇಸ್ ಅಷ್ಟು ಸಮಯ ಕೊಡಿದ್ದಾರೆ. ಜಾತಿ ಕೆಳಗೆಲ್ಲ ಅದನ್ನು ಎಷ್ಟು ಸರ್ಕಾರ 5 ಜನ ಸರ್ಕಾರ ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಏನಾಗಿದೆ, ಈ ತಾಲೂಕಲ್ಲಿ ಕೆಲವು ಅಧಿಕಾರಿಗಳು ವಿಮ್ಸಲ್ ಫ್ಯಾನ್ಸಿ ಮಾಡ್ತಾರೆ. ಅವ್ರಿಗೆ ಬಂದ ಕೊಡೋದು, ಅವ್ರಿಗೆ ಬಂದಿಲ್ಲ. ಸರ್ಕಾರದ ಕಾನೂನು ಏನಿದೆ ಅದು ಅನುಗುಣವಾಗಿ ಕೆಲಸ ನಿರ್ವಹಿಸಬೇಕು. ಪ್ರತಿಯೊಬ್ಬರಿಗೂ ಸಹ 3 ಫೇಸ್ ಕರೆಂಟ್ ಅನ್ನು ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಜೊತೆಗೆ ಲಿಂಕ್ ಚಾನಲ್ ಈಗ ನೀವು ನೋಡಿದ್ರಲ್ಲ, ಈಗ ಏನಾಗಿದೆ ಬರಗಾಲ, ಲಿಂಕ್ ಚಾನಲ್ ಅನ್ನ ಈಗ ಮಾಡಿದ್ರೆ ಅದು ಅವೈಜ್ಞಾನಿಕ. ಲಿಂಕ್ ಚಾನಲ್ ಎಲ್ಲಿ ನೀರು ತಗೊಂಡೋಯ್ತಾರೆ ಸೋಫಾರ್ ಹೇಳಿಲ್ಲ. ಈಗಾಗಲೇ ನಮ್ಮ ಇಂಥದ್ದು ಕುಣಿಗಲ್ ತಾಲೂಕಿಗೆ ಪ್ಲಸ್ ಮಾಗಡಿ ಸೇರಿ ಅವ್ರಿಗೆ ಅಲಾಟ್ ಆಗಿದ್ದು 3.65 MCFK ವಾಟರ್. ಆದ್ರೆ ಅಲ್ಲ 3.3 TMC. ಹಂಗಾಗಿ ಇವತ್ತು ನೀರನ್ನ ಇವತ್ತಾಗಲೇ 7 TMC ನೀರು ಹೋಗ್ತದೆ ಕುಣಿಗಲ್ಲು. D26 ಇಂದ 21 ಕೆರೆ ನೀರು ತುಂಬ್ತಾರೆ. ದಟ್ ಇಸ್ 2 TMC. D27 ಇಂದ 11 ಕೆರೆ ತುಂಬ್ತಾರೆ. ಅದು 1 TMC. 2.5 4 ಆಯ್ತದ. ದೆನ್
ಇದು ಮಂಗಳಾ ಕೆರೆಗೆ ಮಂಗಳಾ ಡ್ಯಾಮ್ 70 MCFT ವಾಟರ್ ಹೋಗ್ತದೆ. ಕುಡುಗಲ್ಗೆ 85 MCFT ವಾಟರ್ ಹೋಗ್ತದೆ. ಜೊತೆಗೆ ಮಾತ್ರನಹಳ್ಳಿಗೆ ನಮ್ಮ ಸಾರ್ಗೇಡಿ ಎಸ್ಕೇಪ್ ಮತ್ತೆ ಕೋಲಾರ ಎಸ್ಕೇಪ್ ಇಂದ 2.4 TMC ಸುಮಾರು 7.5 TMC ನೀರು ಹೋಗ್ತಾ ಇದೆ. ಲಿಂಕ್ ಕ್ಯಾನಲ್ ಯಾವ್ದು ಬೇಕು ಅಂತ ಸೋಫಾ ಸರ್ಕಾರ ಹೇಳಿಲ್ಲ. ಹಿನ್ನೆಲೆ ಕುರಿಗಳಿಗೆ ಮಾಡಿ ಸೀಮಿತವಾಗಿಲ್ಲ. ಬಹುಶಃ ರಾಮನಗರ ಚಲ್ಪಟ್ಟು ತೆಗೆದುಕೊಳ್ಳುವಂತ ಚಿಂತನೆ ಈ ಸರ್ಕಾರಕ್ಕಿದೆ. ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಲಿಂಕ್ ಕ್ಯಾನಲ್ ಅವೈಜ್ಞಾನಿಕ. ಇದೇ ಯಡಿಯೂರಪ್ಪನಿದ್ದಾಗ ಅದನ್ನ ರದ್ದು ಮಾಡಿದ್ರು. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದ ನಮ್ಮ DCM ಹೇಳ್ತಾರೆ, ಇನ್ನೇನು ಸರ್ಕಾರ ಇತ್ತಲ್ಲ ಅದು ಕ್ಯಾಬಿನೆಟ್ ಇರುವ ಅಲ್ಲಿಗೂ ಮುಖ್ಯಮಂತ್ರಿ ಇದ್ರಲ್ಲ, ಅವರು ಡಿಸಿಷನ್ ತಗೊಂಡವ್ರೆ ಮಾಡೋದ್ ಬೇಡ ಅಂತ. ಮತ್ತೆ ತಿರುಗಿದಂತ ಕ್ಯಾಬಿನೆಟ್ ಇದು. ಹಂಗಾಗಿ ನಾನೇನ್ ಹೇಳಕ್ ಬಯಸ್ತೀನಿ, ಲಿಂಕ್ ಕ್ಯಾನಲ್ ಕೂಡಲೇ ಸ್ಟಾಪ್ ಮಾಡಿ, ಏನು ವೈಡನ್ ದುಡ್ಡೆಲ್ಲ ವೈಡನ್ ಮಾಡಿ ಮುಂದೆ ತಗೊಂಡೋಗಿ, ನೋ ಅಬ್ಜೆಕ್ಷನ್. ಅದು ಬಿಟ್ಟು ಲಿಂಕ್ ಕ್ಯಾನಲ್ ಯಾವುದೇ ಕಾರಣಕ್ಕೂ ಕೈಗೆತ್ತಿಕೊಳ್ಳಬಾರದು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇದರಿಂದ ಎಸ್ಪೆಷಲಿ ನಮ್ಮ TBC ದಂಡಿಸೇನ ಹೋಬಳಿ ಇರ್ಬೋದು, CS ಪುರ ಇರ್ಬೋದು, ಗುಬ್ಬಿ ಇರ್ಬೋದು, ಅದಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದೇ ಇಡೀ ಜಿಲ್ಲೆ, ಇಡೀ ರೈತ ಸಮೂಹಕ್ಕೆ ಇದರಿಂದ ಅನ್ಯಾಯ ಆಗುತ್ತೆ. ಹಾಗಾಗಿ ಅದು ಒಂದು ಸಬ್ಜೆಕ್ಟ್ ನಾವು ಹಾಕೊಂಡಿದ್ವಿ. ಅವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ನಮ್ಮ ರೈತರು ಕರೆ ಕೊಟ್ಟು ವಿನಂತಿ ಏನಪ್ಪಾ ಅಂದ್ರೆ, ಸಾವಿರಾರು ಜನ ಭಾಗವಹಿಸಿ ಹೋರಾಟ ಮಾಡೋದು. ನಮ್ಮ ಹಕ್ಕು, ನಮ್ಮ ನೀರಿನ ಹಕ್ಕನ್ನು ನಾವು ಪಡ್ಕೋಬೇಕು. ನಮ್ಮ ರೈತರು ಏನು ನಮ್ಗೆ ಸರ್ಕಾರ ಅಲಾಟ್ ಮಾಡಿದೆ 5.5 TMC ನೀರು, ಆ ನೀರನ್ನ ನಮ್ಮ ತುರುವೇಕೆರೆ ಕ್ಷೇತ್ರ ಕೊಡಿ ಅನ್ನೋದು ನಮ್ಮ ಹಕ್ಕು. ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ನಾವು ಈಗಾಗಲೇ ಅನೌನ್ಸ್ಮೆಂಟ್ ಕೊಟ್ಟಿದ್ವಿ, ಎಲ್ಲ ಹಳ್ಳಿಗೂ ಹೋಗ್ತಾ ಇದೆ. ಮತ್ತೆ ಎಲ್ಲರೂ ಸಹ ಒಟ್ಟಿಗೆ ಈ ಹೋರಾಟದಲ್ಲಿ ಭಾಗವಹಿಸಿ, ರೈತರು ಹೆಚ್ಚಿನ ಜನ ಭಾಗವಹಿಸಿ ಯಶಸ್ವಿ ಮಾಡಿ ಸಾಧ್ಯವಾದಷ್ಟು ಅವತ್ತು ರೈತರು ಧರಣಿ ಕೂರಲ್ಲಿ ತೊಂದರೆ ಇಲ್ಲ. ರೈತರಿಗೋಸ್ಕರ 1 ದಿವಸ 2 ದಿವಸ ಮನೆ ಕೊಟ್ಟು ತೊಂದರೆ ಆಗೋದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ DC SP ಪತ್ರ ಬರ್ದಿದ್ವಿ, ಅಧಿಕಾರಿಗಳಿಗೂ ಬರ್ದಿದ್ದೀವಿ. ಆಯಾ ಅಧಿಕಾರಿಗಳು ಬಂದು ಅವತ್ತ ಮನವಿಯನ್ನ ಸ್ವೀಕಾರ ಮಾಡಿ ಕೂಡಲೇ ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇರ್ತಕ್ಕಂಥ ಎಲ್ಲ ಆತ್ಮೀಯ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ನನ್ನ ಆತ್ಮೀಯ ಸ್ನೇಹಿತರುಗಳೇ, ಕಾರ್ಯಕರ್ತರು ಬಂದಿದ್ದಾರೆ, ಎಲ್ಲ ನನ್ನ ಸಹೋದರಿಗಳೇ, ಇವತ್ತು ಇವತ್ತೇನೀಗ ನಮ್ಮ ಹಿರಿಯರಂತ ಲಕ್ಷ್ಮಣ ಮಾತಾಡಿದ್ದಾರೆ. ಇವತ್ತು ಈಗಾಗಲೇ ಏನು ತಮಿಳುನಾಡು ನೀರು ಬಿಡಬೇಕು ಅಂತ ಹೇಳಿ KRS ಮುಖಾಂತರ 5 ಕ್ಯೂಸೆಸ್ ನೀರು ಅಲ್ಲಿಂದ ಹರಿಸಿ ಅಲ್ಲಿಂದ ತಮಿಳುನಾಡು ಬಿಡಬೇಕು ಅಂತ ಇದು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರು ಬಿಡೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತೀವಿ. ಯಾವುದೇ ಕಾರಣ ಬಿಡಬಾರ್ದು. ಫಸ್ಟ್ ಇರ್ತಕ್ಕಂಥ ನಮ್ಮ ಈ ಜಿಲ್ಲೆ, ಹಾಸನ ಜಿಲ್ಲೆ, ಗಾರ್ಧನ ಜಿಲ್ಲೆ ರೈತರು ಇತ್ತ ಕಾಪಾಡಿ ಆಮೇಲೆ ಬಿಡಲಿ ನೀರು. ಇವಾಗ ನಾವು ಅದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಬೇಕು ಅಂತ ಹೇಳಿ ಈಗ 10ನೇ ತಾರೀಕು ನಾವು ದೊಡ್ಡ ಒಂದು ಪ್ರತಿಭಟನೆನ NDA ವತಿಯಿಂದ ಇಟ್ಕೊಂಡಿದ್ದೀವಿ. ಇರ್ತಕ್ಕಂಥ ಎಲ್ಲ NDA ಕಾರ್ಯಕರ್ತರುಗಳು, ಮೈತ್ರಿಕೂಟದ ಕಾರ್ಯಕರ್ತರುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿ ಬಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಈಗಾಗಲೇ ನೋಡಿದ್ದೀವಿ, ಎಲ್ಲ ಊರುಗಳಿಗೂ ಎಲ್ಲ ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಕಡೆ ಗಮನ ಹರಿಸಿ ತುರುವೇಕೆರೆ ತಾಲೂಕು ಸಹಿತ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರ ಅಂತ ತುರುವೇಕೆರೆ ಕ್ಷೇತ್ರ ಅಂತ ಕೇಳ್ತಾ ಇದ್ದೀವಿ. ಮತ್ತೆ ಏನು ಈಗಾಗಲೇ ದನಕರುಗಳ ಬೇವನ್ನ ತೊಂದರೆ ಕಾಡ್ತಾ ಇದೆ. ಕೂಡಲೇ ಗೋಶಾಲೆ ಏನು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಶಾಲೆಗಳು ಮಾಡಿದ್ರೆ ಅದೆಲ್ಲ ಮುಚ್ಚಿದ್ದಾರೆ. ಈಗಲೂ ಸಹಿತ ಪುನಃ ಗೋಶಾಲೆಗಳು ಸ್ಥಾಪನೆ ಮಾಡಿ ಇರ್ತಕ್ಕಂಥ ದನಕರುಗಳ ಮೇವು ಒದಗಿಸ್ಬೇಕು ಅಂತ ಹೇಳಿ ನಾವು ಕೇಳ್ತಿದ್ದೀವಿ. ಇವತ್ತಾಗಲೇ ಎಲ್ಲ ಕಡೆ ನೋಡಿದ್ದೀವಿ, ಏನಾದ್ರು ಹೋಗ್ಲಿ ಇದೇ ಥರ ಬೋರ್ ಅನ್ನೋದು ನೀರು ನಾವು ಹೊಡ್ಕೊತೀವಿ ಅಂತಾನೆ ಆ ಬೋರಲ್ಲಿ ವಿದ್ಯುತ್ ಶಕ್ತಿ ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ. ರಾತ್ರಿ ಎಲ್ಲ ಕರೆಕ್ಟೇ ಇಲ್ಲ, ಇವತ್ತು ಸರಿ ಬೆಳಗಿಂದ ಇಲ್ಲ. ಈ ಥರ ಒಂದು ಇರ್ತಕ್ಕಂಥ ತೊಂದರೆಗಳು ರೈತ ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಏನಿಲ್ಲ, ಎಲ್ಲ ಭಾಗ್ಯನೂ ಕೊಟ್ಟವ್ರೆ. ರೈತರಿಗೆ ಒಂದು ಆತ್ಮಹತ್ಯೆ ಒಂದು ಭಾಗ್ಯ ಕೊಟ್ಕೊಳ್ಳಿ, ಮಾಡಿಕೊಟ್ರೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು ಘೋಷಣೆ ಮಾಡ್ಬಿಡಿ, ಯಾರು ಮಾಡ್ಕೊಂಡ್ಬಿಡ್ಲಿ ಅಂತ ಹೇಳಿ ಕಾಯ್ತಾ ಇರಬೇಕು ಅನ್ಸುತ್ತೆ ಸರ್ಕಾರ. ದಯವಿಟ್ಟು ಕೂಡಲೇ ಈ ಕಡೆ ಗಮನ ಹರಿಸಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಪಕ್ಷಾತೀತ ಇರ್ತಕ್ಕಂಥ ಶಾಸಕರು ಇರ್ಬೋದು, ಮಾಜಿ ಶಾಸಕರು, ಹಾಲಿ ಶಾಸಕರು ಇರ್ಬೋದು, ಈ ಜಿಲ್ಲೆ ಹಿತ ಕಾಪಾಡೋಕ್ಕೋಸ್ಕರ ಕೂಡಲೇ ಈ ಪ್ರತಿಭಟನೆ ಅವರು ಸಹಿತ ಭಾಗವಹಿಸಿ ಏನಿರ್ತಕ್ಕಂಥ ಹೇಮಾವತಿಯಿಂದ ನೀರು ಹರಿಸಕ್ಕೆ
ಪ್ರಯತ್ನ ಪಡೋಣ. ಅವರು ಸಹಿತ ನಮ್ಮ ಜೊತೆ ಬರಲಿ ಅಂತ ನಾವು ಕೇಳ್ಕೊತೀವಿ. ಗೊತ್ತಲ್ಲ, ಈ ಭಾಗದಲ್ಲಿ ಪ್ರೈವೇಟ್ ಶಾಸಕರುಗಳೆಲ್ಲ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇದ್ದಾರೆ, JDS ಇದೆ, BJP ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕು. ತುರುವೇಕೆರೆಗೆ ಒಂದೇ ಅವಶ್ಯಕತೆ ಇಲ್ಲ. ಹೇಮಾವತಿ ತುರುವೇಕೆರೆ ಬತ್ತು ಅಂತಾರೆ, ಕುರುಗುರ್ಗೂ ಹೋಗುತ್ತೆ, ಬುದ್ಗಿರು ಹೋಗುತ್ತೆ, ಪಾವಗಡ್ಗೂ ಹೋಗುತ್ತೆ. ಅದರಿಂದ ನಾವು ಪ್ರತಿಭಟನೆ ಮಾಡೋದು ಒಬ್ಬರೇ ಇಲ್ಲ, ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಬೇಕು. ನಾವೇನಾದರೂ ಇವರೇನಾದ್ರೂ ನೀರು ಬಿಟ್ಟಿಲ್ಲ ಅಂದರೆ ನಾವು ಇರ್ತಕ್ಕಂಥ ಶಾಸಕರು ಇರ್ತಕ್ಕಂಥ ಮಾಜಿ ಶಾಸಕರೆಲ್ಲ ಸೇರಿ ಇಬ್ಬರವರು ಪ್ರತಿಭಟನೆ ಮಾಡಿ ಏನು ಹೇಮಾವತಿ ಗಂಡ ನಾವು ನೆನ್ಕೊಂಡು ಪಾದಯಾತ್ರೆ ಮಾಡೋದು ಸರಿ, ಅವ್ರು ನೀರು ಬಿಡ್ಸಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ನಿಮ್ಮ ಜೊತೆ ನಾವು ಇರ್ತಕ್ಕಂಥ ತಾಲೂಕಿನ ರೈತರ ಜೊತೆ ಕೈ ಜೋಡಿಸ್ತೀವಿ. ರೈತರುಗಳು ಅಷ್ಟೇ ಈ ಕಡೆ ಗಮನ ಹರಿಸಿ ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ಬೋದು, ದನಕರು ನೇಮ ಸಮಸ್ಯೆ ಇರ್ಬೋದು, ಬರ ಪಡಿದಂಥ ಗೋಷ್ಠಿ ಸಮಸ್ಯೆ ಇರ್ಬೋದು, ನೀರಸ ಸಮಸ್ಯೆ ಇರ್ಬೋದು, ಅವೆಲ್ಲ ಭಾಗವಹಿಸಬೇಕು. ಇರ್ತಕ್ಕಂಥ ಪಕ್ಷದ ಎಲ್ಲ ರೈತರುಗಳು ಭಾಗವಹಿಸಿ ಈ ಕಾರ್ಯಕ್ರಮ ಪ್ರತಿಭಟನೆಗೆ ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ಪತ್ರಿಕಾ ಸ್ನೇಹಿತರೆ, ಒಂದು ವೇಳೆ ಇವತ್ತು ಭಾಗಶಃ ರೈತರನ್ನ ನಂಬಿಕೊಂಡಿರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯದ ಒಂದು ಇತಿಹಾಸದಲ್ಲಿ ಈ ವರ್ಷ ಸಾಕಷ್ಟು ಮಳೆ ಕಡಿಮೆ ಆಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಇಂಥ ದೃಷ್ಟಿಯಿಂದ ರಾಜಕಾರಣಿಗಳಾಗಿರ್ತಕ್ಕಂಥ ನಾವು, ಕ್ಷೇತ್ರದ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಉನ್ನತ ಗಣ್ಯರಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಸರ್ಕಾರಕ್ಕೆ ನಮ್ಮದೇ ಆದಂಥ ಸಲಹೆಯನ್ನು ನೀಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ. ಒಂದು ಪಕ್ಷ ಏನಾದರೂ ಕೂಡ ಅದಕ್ಕೆ ಬಗ್ಲಿಲ್ಲ ಅಂತಂದರೆ ನಾವುಗಳು ಆಗ್ರಹನ ಮಾಡ್ತಕ್ಕಂಥದ್ದು, ತದನಂತರ ಹೋರಾಟಕ್ಕೆ ಇಳಿಯಬೇಕಾದಂಥ ಕಾರಣ. ಇವತ್ತು ರೈತ ಏನು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ 30% ಮಳೆಯೂ ಕೂಡ ಆಗದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂಗಾರು ಕೂಡ ಕೈಕೊಟ್ಟಿದೆ, ಹಿಂಗಾರು ಮಳೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ, ಅಲ್ಪ ಸ್ವಲ್ಪ ಏನೋ ಬಿತ್ತನೆ ಮಾಡಿರ್ತಕ್ಕಂಥದ್ದು ಕೂಡ ಒಣಗೋಗಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಇವತ್ತು ನಮ್ಮ ಬೇಡಿಕೆ ಏನು, ಹೇಮಾವತಿ ಡ್ಯಾಮ್ನಿಂದ ಪ್ರತಿ ವರ್ಷವೂ ಕೂಡ ಮೇ ತಿಂಗಳಲ್ಲಿ ನೀರನ್ನ ಕಾಲುವೆಗಳ ಮುಖಾಂತರ ರೈತರ ಜಮೀನಿಗೆ ಹರಿಸ್ತಕ್ಕಂಥ ವಾತಾವರಣದಲ್ಲಿ ಹೋಗ್ತಾ ಇದ್ವು. ಆದ್ರೆ ಈ ವರ್ಷ ಇನ್ನೂ ಕೂಡ ಆಗಸ್ಟ್ ತಿಂಗಳಾದ್ರೂ ಕೂಡ ಸರ್ಕಾರ ಗಮನ ಹರಿಸಿಲ್ಲ. ತುಮಕೂರು ಜಿಲ್ಲಾ ಮಂತ್ರಿಗಳು ಕೂಡ ಇದರ ಗಮನವನ್ನು ಹರಿಸ್ತಲೇ ಇರ್ತಕ್ಕಂಥದ್ದು ರೈತರ ಒಂದು ನಿರ್ಲಕ್ಷ್ಯವನ್ನ ನಾವು ಕಾಣ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತೇನು ಹೇಮಾವತಿ ಡ್ಯಾಮ್ನಲ್ಲಿ ಇವತ್ತಿಗಾಗಲೇ 28 TMC ನೀರು ಕ್ರೋಢೀಕರ ಆಗಿದೆ. ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 37 TMC ಆಗಿದ್ರು ಕೂಡ ಆ ಭಾಗದಲ್ಲಿ ಕರಾವಳಿನಲ್ಲಿ ಭಾರಿ ಮಳೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಮಾವತಿ ಅಣೆಕಟ್ಟು ತುಂಬತಕ್ಕಂಥ ಒಂದು ವಿಚಾರ ಈಗ ಸಾಕಷ್ಟು ಗೊತ್ತಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಮ್ನಿಂದ KRSಗೆ ಪ್ರತಿ ದಿವಸ 500 TMC ನೀರು ಬಿಡ್ತಾ ಇರ್ತಕ್ಕಂಥದ್ದು, ಬಿಡ್ತಾ ಇರ್ತಕ್ಕಂಥದ್ದು ಅದು ಖಂಡಿತವಾಗಿ ಕೂಡ ನಮ್ಮ ಈ ಭಾಗದ ಇಡೀ ತುಮಕೂರು ಜಿಲ್ಲೆ ತುರುವೇಕೆರೆ ಇರ್ಬೋದು, ಕೆಂಪೂರು ಇರ್ಬೋದು, ನಮ್ಮೆಲ್ಲ ಗುಬ್ಬಿ ಸೇರ್ಕೊಂಡಂತೆ ನಮ್ಮ ಎಲ್ಲ ಪ್ರದೇಶಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಕೂಡಲೇ ಆ ನೀರನ್ನು ನಿಲ್ಲಿಸಿ ನಮ್ಮ ಏನು ಈ ಭಾಗದ ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ತುರುವೇಕೆರೆ ಸೇರಿದಂತೆ ನೀರನ್ನ ಹರಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಪ್ರಾಥಮಿಕವಾಗಿ ತಮ್ಮ ಮೂಲಕ ಇಡೀ ಜನತೆಗೆ ಇವತ್ತು ನಾವು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಕೂಡಲೇ 24 ಗಂಟೆ ಒಳಗಡೆ ನೀವು ಹೇಮಾವತಿ ಕಾಲುವೆಗಳಿಗೆ ನೀರನ್ನ ಹರಿಸಿ ರೈತರ ಜಮೀನಿಗೆ ನೀರನ್ನ ಕೊಟ್ಟು ರೈತನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಏನಾದರೂ ಕೂಡ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಇದೇ ತಿಂಗಳ 10ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಏನಿವತ್ತು ನಮ್ಮ NDA ಮಿತ್ರ ಪಕ್ಷಗಳು ನಾವು ಒಟ್ಟಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಟ್ಟಾಗಿ ಯಾವ ರೀತಿ ಹೋಗ್ತಾ ಇದ್ದೀವಿ, ಅದೇ ರೀತಿ ತುರುವೇಕೆರೆನೂ ಕೂಡ 10ನೇ ತಾರೀಕು ಭಾರಿ ಪ್ರತಿಭಟನೆಯನ್ನ ಏನಿವತ್ತು ನಮ್ಮ ರೈತಾಪಿ ಜನ ತೊಂದರೆ ಸೀಡಾಕಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಕರೆತಂದು ಇವತ್ತು ಉಗ್ರವಾದಂತಹ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ
ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಕೂಡಲೇ ಸರ್ಕಾರ ಅದ್ರ ಜೊತೆಗೆ ಜಿಲ್ಲಾ ಮಂತ್ರಿಗಳಾದಿಯಾಗಿ ಇಡೀ ಜಿಲ್ಲೆನಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಸೇರಿದಂತೆ ತಕ್ಷಣವೇ ನೀವೊಂದು ತೀರ್ಮಾನವನ್ನು ತೆಗೆದುಕೊಂಡು ಹೇಮಾವತಿ ಡ್ಯಾಮ್ನಿಂದ ಇವತ್ತು ಈ ಭಾಗದ ನಮ್ಮ ಕಾಲುವೆಗಳಿಗೆ ನೀರು ಹರಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮತ್ತು 10ನೇ ತಾರೀಕು ಮುಂದಿನ ಸೋಮವಾರ ದಿವಸ ಏನ್ ತುರುವೇಕೆರೆ ನಗರದಲ್ಲಿ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ NDA ಮೂಲಕ BJP ಮತ್ತು JDS ಒಂದು ಶಾಸಕರ ನೇತೃತ್ವದಲ್ಲಿ ನಾವು ಕೂಡ ಸೇರಿ ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಸಾಮೂಹಿಕ ನೇತೃತ್ವ, ಎರಡೂ ಪಕ್ಷಗಳ ಸಾಮೂಹಿಕ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಕೂಡ ಹೋರಾಟ ನಡೆಸಿ ನಮ್ಮ ಈ ಕ್ಷೇತ್ರದ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಧನ್ಯವಾದಗಳು.